Hi guys, good morning. Welcome back to Harshike Dunia YouTube channel. ಹೊರಟಿದ್ದೀವಿ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಬಿಕಾಸ್ ಟುಡೇ ಇಸ್ ಮೈ ಬರ್ಡೇ ಗೈಸ್. ಸೊ ಬರ್ಡೇ ದಿನ ದೇವ್ರ ಬ್ಲೆಸ್ಸಿಂಗ್ಸ್ ತಗೊಳ್ಳೋಣ ಅಂತ ಹೊರಡ್ತಾ ಇದೀವಿ. ಸೊ ನೆಕ್ಸ್ಟ್ ಏನೆಲ್ಲ ಮಾಡ್ತೀವಿ ಅಂತ ಗೊತ್ತಾಗಬೇಕು ಅಂದ್ರೆ ಸ್ಟೇ ಟ್ಯೂನ್ ಫಾರ್ ಮೋರ್ ಅಪ್ಡೇಟ್ಸ್. ಸೊ ಲೆಟ್ಸ್ ಗೋ. ಸೊ ಗೈಸ್, ಫೋರ್ಸ್ಫುಲಿ ನನ್ನ ಪಾರ್ಟ್ನರ್ ಇನ್ ಕ್ರೈಮ್ ಈ ಶೇಡ್ಸ್ ನ ಹಾಕ್ಸಿದ್ದಾರೆ. I know it is not suiting, but still. ನಾವು ಹೊರಟಿದ್ದೀವಿ and we are on the way. So ನಮ್ಮ ಹೋಮ್ ಸ್ಟೇ ಇಂದ it is almost 93 kilometers. So which is taking around 2.5 hours journey. So ನೀವು ನಮ್ಮ ಜೊತೆ ಬನ್ನಿ, ಅನ್ನಪೂರ್ಣೇಶ್ವರಿ ದೇವಿಯ ಬ್ಲೆಸ್ಸಿಂಗ್ಸ್ ತಗೊಂಡ್ ಬರೋಣ. ನಾನೀಗ ವಿಡಿಯೋನ ಎಡಿಟ್ ಮಾಡಬೇಕು ಬಿಕಾಸ್ ಡೇ 1 ವಿಡಿಯೋ ಇನ್ನೂ ಅಪ್ಲೋಡ್ ಆಗಿಲ್ಲ. ಸೊ I'll edit and upload. ಅಯ್ಯೋ ಅಯ್ಯೋ ಅಯ್ಯೋ. ಸೊ ಡೇ 1 ವಿಡಿಯೋನ ಎಡಿಟ್ ಮಾಡಬೇಕು ಗೈಸ್. ಸೊ ಇವಾಗ ನಾನು ಎಡಿಟಿಂಗ್ ಎಲ್ಲ ಆಗಿದೆ. ಸೊ ಜಸ್ಟ್ ವಾಯ್ಸ್ ಓವರ್ ಕೊಟ್ಬೇಕು. ವಾಯ್ಸ್ ಓವರ್ ಕೊಟ್ಟು ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಏನಾದ್ರೂ ಒಪಿನಿಯನ್ ಇದ್ರೆ, ಡೌಟ್ಸ್ ಇದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಐ ವಿಲ್ ಟ್ರೈ ಟು ರೆಸ್ಪಾಂಡ್. ಟೆಂಪಲ್ ರೀಚ್ ಆಗಕ್ಕೆ ಇನ್ನು 23 ಕಿಲೋಮೀಟರ್ಸ್ ಇದೆ ಗೈಸ್. ಸೊ ಆಲ್ಮೋಸ್ಟ್ ಇನ್ನು 43 ಮಿನಿಟ್ಸ್ ಆಗತ್ತೆ. ಪಕ್ಕದಲ್ಲಿ ಒಂದ್ ಸ್ಟ್ರೀಮ್ ಇದೆ, ಕಾಣಿಸಿದ್ರೆ ತೋರಿಸ್ತೀನಿ. ಸ್ಟ್ರೀಮ್ ಕಾಣಿಸ್ತಾ ಇದೆಯಾ? ಈ ಕಾಸ್ಟ್ಯೂಮ್ಗೆ ಯಾವ ಶೇಡ್ ಸೂಟ್ ಆಗುತ್ತೆ ಅಂತ ನೀವೇ ಹೇಳಿ. ಸೊ ನಾನ್ ಫಸ್ಟ್ ಹಾಕಿದ್ದು ನನ್ನ ಪಾರ್ಟ್ನರ್ ಇನ್ ಕ್ರೈಮ್ ಶೇಡ್. ಇವಾಗ ಹಾಕಿರೋದು ನನ್ ಶೇಡ್. ಸೊ ನೀವ್ ಹೇಳಿ ಯಾವ ಶೇಡ್ ನನ್ ಕಾಸ್ಟ್ಯೂಮ್. ಒಂದ್ ಸ್ಟ್ರೀಮ್ ನ ರೆಕಾರ್ಡ್ ಮಾಡ್ಬೇಕು ಅಂತ ಅವಾಗಿಂದ ಚೇಸ್ ಮಾಡ್ತಾ ಇದ್ದೀನಿ, ಆಗ್ತಾನೇ ಇಲ್ಲ. ಓಕೆ, ಸೊ ನೆಕ್ಸ್ಟ್ ನಾವು ಡಿವಿಯೇಷನ್ ತಗೋತಾ ಇದ್ದೀವಿ. ಅನ್ಫಾರ್ಚುನೇಟ್ಲಿ ಕಂಪ್ಲೀಟ್ ಆಗಿ ಕವರ್ ಮಾಡಕ್ ಆಗಿಲ್ಲ, ಬಟ್ ಅಲ್ಲಲ್ಲಿ ಒಂದ್ ಚೂರ್ ಕಾಣಿಸ್ತಾ ಇದೆ. ಆ ಕ್ಲಿಪ್ಸ್ ನ ಹಾಕ್ತೀನಿ ನೋಡಿ. ಸ್ಟೋರಿ ಹೇಳ. ಆಕ್ಚುಲಿ ಗಾಡಿನ ಪಾರ್ಕ್ ಮಾಡ್ಬಿಟ್ಟು ಫೋಟೋಸ್ ಅಥವಾ ಆ ಸ್ಟ್ರೀಮ್ ಏನಿದೆ ವ್ಯೂ ಕ್ಯಾಪ್ಚರ್ ಮಾಡ್ಬೋದಿತ್ತು. ಆದ್ರೆ ನನ್ ಜೊತೆ ಇದಾರಲ್ಲ ಒಬ್ರು ಪಾರ್ಟ್ನರ್ ಇನ್ ಕ್ರೈಮ್, ಅವ್ರು ನಿಲ್ಸಕ್ ಬಿಡ್ತಾ ಇಲ್ಲ. ಯಾಕೆ ಅಂತ ಗೊತ್ತಾ? ಎರಡು ಲಾರಿನ ಓವರ್ಟೇಕ್ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಇವಾಗ ಮತ್ತೆ ನಿಲ್ಸಿದ್ರೆ ಆಬ್ವಿಯಸ್ಲಿ ಅವ್ರು ನಮ್ನ ಕ್ರಾಸ್ ಓವರ್ ಮಾಡ್ತಾರೆ. ಅವ್ರು ಕ್ರಾಸ್ ಮಾಡ್ಬಾರ್ದು ಅಂತ ಗಾಡಿ ಸ್ಟಾಪ್ ಮಾಡ್ತಾ ಇಲ್ಲ. ವೆರಿ ಬ್ಯಾಡ್ ತಾನೆ? ನಿಮ್ ಗ್ರೂಪ್ ಅಲ್ಲೂ ಈ ತರ ಯಾರಾದ್ರೂ ಇದ್ರೆ ಕಮೆಂಟ್ ಮಾಡಿ. ಇಟ್ಸ್ ಡ್ರಿಸ್ಲಿಂಗ್. ಸೊ ಮಳೆ ಶುರು ಆಯ್ತು. ಫೈನಲಿ ವಿ ಹ್ಯಾವ್ ರೀಚ್ ದ ಟೆಂಪಲ್. ಮತ್ತೆ ಡ್ರಿಸ್ಲಿಂಗ್ ಶುರು ಆಯ್ತು. ಬನ್ನಿ ಒಳಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ. ಜಸ್ಟ್ ಫ್ಯೂ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಬಂದರೆ ನಿಮಗೆ ದೇವಸ್ಥಾನದ ಎಂಟ್ರಿ ಸಿಗುತ್ತೆ. ನಾವು ರೀಚ್ ಆಗಿದ್ದು ಮಧ್ಯಾಹ್ನ ಆಲ್ಮೋಸ್ಟ್ 12:45 ಆಗಿತ್ತು. ಸೊ ಕ್ರೌಡ್ ಅಷ್ಟೇನಿರಲಿಲ್ಲ, ಮಾಡ್ರೇಟ್ ಆಗಿತ್ತು. ಕ್ಯೂ ಕೂಡ ಇರಲಿಲ್ಲ. ಸೊ ನಾವು ಡೈರೆಕ್ಟ್ ದರ್ಶನಕ್ಕೆ ಹೊರಟ್ವಿ. ಸೇವಾ ಕೌಂಟರ್ ಕೂಡ ಇದೆ. ಸೊ ನೀವೇನಾದರೂ ಸೇವೆ ಸಲ್ಲಿಸಬೇಕು ಅಥವಾ ಹರಕೆ ಇದ್ದರೆ ಇಲ್ಲಿ ಕೌಂಟರಲ್ಲಿ ಟೋಕನ್ ತೊಗೊಂಡು ಒಳಗಡೆ ಹೋಗಬೇಕು. ದೇವಸ್ಥಾನಕ್ಕೆ ಬರೋರು ಡ್ರೆಸ್ ಕೋಡ್ನ ಫಾಲೋ ಮಾಡಿ. ಸೊ ಗಂಡಸರು ಪಂಚೆ, ಶಲ್ಯ ಇಲ್ಲಾಂದರೆ ಪ್ಯಾಂಟ್ ಹಾಕೊಂಡು ಬರ್ಬೋದು. ಹೆಂಗಸರು ಚೂಡಿದಾರ್ ಇಲ್ಲಾಂದರೆ ಸ್ಯಾರಿಲ್ ಬರಬೇಕು. ದೇವಸ್ಥಾನದಲ್ಲಿ ದರ್ಶನ ತುಂಬ ಚೆನ್ನಾಗಾಯ್ತು ಗೈಸ್. ನಾನು 2 ಸಲ ದರ್ಶನ ಮಾಡಿಕೊಂಡೆ. ಸೊ ಟೆಂಪಲ್ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 6 o'clock to 9:30, ಮಧ್ಯಾಹ್ನ 11 ಗಂಟೆಯಿಂದ 2 ಗಂಟೆ, ಸಂಜೆ 7 ಗಂಟೆಯಿಂದ 9:30ವರೆಗೂ ಓಪನ್ ಇರುತ್ತೆ. ಎವ್ರಿ ಮಾರ್ನಿಂಗ್ ಬೆಳಗ್ಗೆ 9 ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ. ಮಧ್ಯಾಹ್ನ 1ರಿಂದ 1:30ಗೆ ಮಹಾಮಂಗಳಾರತಿ ಆಗುತ್ತೆ. ಅಂಡ್ ಸಂಜೆ 9 ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ. ಸೊ ಅಲ್ಲಿಂದ ಹೊರಟು ನಾವಿವಾಗ ಹೋಗ್ತಾ ಇದ್ದೀವಿ ಕಲಸ ಹ್ಯಾಂಗಿಂಗ್ ಬ್ರಿಡ್ಜ್ಗೆ. ಸೊ ಆನ್ ದ ವೇ ಬರ್ತಾ ಅಲ್ಲೊಬ್ರು ಅರ್ಚಕರು ನಮ್ ಗಾಡಿನ ನಿಲ್ಸಿ ಶಿವನ್ ದೇವಸ್ಥಾನಕ್ಕೆ ಬಂದ್ ಹೋಗಿ ಅಂತ ಹೇಳಿದ್ರು. ಸೊ ಅಲ್ಲಿ ಕೂಡ ಹೋಗಿದ್ವಿ. ಅದ್ರ ಸ್ಟೋರಿ ಏನು, ಅವ್ರ ರಿಕ್ವೆಸ್ಟ್ ಏನು ಅಂತ ವಿಡಿಯೋ ಕ್ಲಿಪ್ ಹಾಕ್ತೀನಿ. ಸೊ ನೀವೇ ನೋಡಿ. ಇದು ಶ್ರೀ ಅಮೃತೇಶ್ವರ ಸ್ವಾಮಿ ದೇವಸ್ಥಾನದ ಎಂಟ್ರೆನ್ಸ್. ಬನ್ನಿ ಒಳಗಡೆ ಹೋಗೋಣ.
ಹೇಳಿ. ಹೊರನಾಡಿ ಬಂದರೆ ಈಶ್ವರನ ನೋಡಬೇಕು. ಇಲ್ಲಿ ಶಿವರಾತ್ರಿ ಜಾತ್ರೆ ಆದ್ರೆ ಆಮೇಲೆ ಅಲ್ಲಿ ಅನ್ನಪೂರ್ಣೇಶ್ವರಿ ಜಾತ್ರೆ ಆಗೋದು. ಏನು ಹರಕೆ ಹೇಳ್ಕೊಳ್ಳೋದು ನಿಮ್ಮ ಕೆಲಸ ಕಾರ್ಯಗಳು ಪ್ರತಿಯೊಂದು ಒಳ್ಳೇದಾಗುತ್ತೆ. ಶಿವರಾತ್ರಿ ಊಟ ತಿಂಡಿ ಎಲ್ಲ ಒಂದೊಂದೆಲ್ಲ ತಿಂದು ಕೊಡ್ತೀವಿ. ಶಿವರಾತ್ರಿ ರಾತ್ರಿಯಲ್ಲಿ ಜಾಗರಣೆ ಎಲ್ಲ ಇರ್ತದೆ. ಇಲ್ಲಿ ಬಲಮೂರಿ ಗಣಪತಿ, ಅಮೃತೇಶ್ವರ, ಮುಖಾಂತರ ಟೆಂಪಲ್ ಎಲ್ಲ ಇದೆ. ದೇವಸ್ಥಾನ ಒಳಗಡೆ ಬಂದರೆ ಎಲ್ಲ ಫ್ರೀಯಾಗಿ ನೋಡ್ಕೊಬೋದು. ಸೊ ಈ ದೇವಸ್ಥಾನದ ಮಹತ್ವ ಇದು ಶಿವ ಪಾರ್ವತಿಗೆ ಇಲ್ಲೇ ಭಿಕ್ಷೆ ಹಾಕಿದ್ದು. ಇದು ಅಕ್ಕಿ, ಬೆಲ್ಲ, ಎಣ್ಣೆ ಎಲ್ಲ ಕೊಡ್ಬೋದು. ನಿಮ್ಮ ಕೆಲಸ ಕಾರ್ಯಗಳು ಪ್ರತಿಯೊಂದು ಒಳ್ಳೇದಾಗುತ್ತೆ. ಏನೇ ಆಕೆಗಳಿದ್ರೆ ಎಲ್ಲ ಕಾರ್ಯಗಳು ಎಲ್ಲ ಒಳ್ಳೇದಾಗುತ್ತೆ. ಎಲ್ಲ ಕಾಯಿಲೆ ಕಸಾಲಗಳು ಎಲ್ಲ ಪೂರ್ಣ ಎಲ್ಲ ಒಳ್ಳೇದಾಗುತ್ತೆ. ಇಲ್ಲಿರಕ್ಕೆ ಎಲ್ಲ ಸೌಕರ್ಯಗಳು. ಅವ್ರ ಕೋರಿಕೆ ಏನಂತ ಕೇಳಿಸ್ಕೊಂಡ್ರಲ್ವಾ ಫ್ರೆಂಡ್ಸ್. ಸೊ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಶಿವನ ದರ್ಶನ ಮಾಡ್ಕೊಂಡು ಹೋದರೆ ಎಲ್ಲ ಒಳ್ಳೆಯದಾಗತ್ತೆ. ಐ ಲವ್ ದಿಸ್ ಸ್ನ್ಯಾಕ್. ಸೊ ಆನ್ ದ ವೇ ನಮ್ಗೆ ಇನ್ನೊಂದು ದೇವಸ್ಥಾನ ಕಾಣಿಸ್ತು, ಗಣೇಶನ ದೇವಸ್ಥಾನ. ದೇವಸ್ಥಾನದಲ್ಲಿ ಪೇಂಟಿಂಗ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಎಂಟ್ರೆನ್ಸಲ್ಲಿ ಡೋರ್ ಕ್ಲೋಸ್ ಆಗಿತ್ತು. ಬಟ್ ನಾವು ಪಕ್ಕದಿಂದ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ವಿ. ಸೊ ಟೆಂಪಲ್ ಒಳಗಡೆ ಅಂತೂ ಸಖತ್ತಾಗಿದೆ. ಪಿಲ್ಲರ್ಸ್ ಎಲ್ಲ ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅಗೇನ್ ದಿಸ್ ಇಸ್ ಅ ಮಸ್ಟ್ ವಿಸಿಟ್ ಪ್ಲೇಸ್. ಸೊ ಟೆಂಪಲ್ ಹೊರಗಿಂದ ಬಂದರೆ ವ್ಯೂ ಅಂತೂ ಅಮೇಝಿಂಗ್ ಆಗಿದೆ. ಆ ಶಾಟ್ನ ತೊಗೊಂಡಿದ್ದೀನಿ. ಸೊ ಪ್ಲೀಸ್ ವಾಚ್ ಇಟ್. ಅನ್ಪ್ಲಾನ್ ಟ್ರಿಪ್ ಇಸ್ ಆಲ್ವೇಸ್ ಬ್ಯೂಟಿಫುಲ್ ಅಲ್ವಾ. ಬೆಸ್ಟ್ ವ್ಯೂ ಸಿಕ್ತು, ಒಳ್ಳೆ ದೇವ್ರ ದರ್ಶನನೂ ಆಯ್ತು. ಸೊ ನಿಮ್ಗೋಸ್ಕರ ನೋಡಿ ಎಕ್ಸ್ಟ್ರಾ ಮೈಲ್ಸ್ ಎಲ್ಲ ಹೋಗಿ ವಿಡಿಯೋ ಎಲ್ಲ ಮಾಡಿ ನಿಮ್ ಜೊತೆ ಕೂಡ ಶೇರ್ ಮಾಡ್ತಾ ಇದೀವಿ. ನೀವ್ ನೋಡಿದ್ರೆ ಆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಕಮೆಂಟ್ಸು ಮಾಡ್ತಾ ಇಲ್ಲ, ಲೈಕ್ಸ್ ಕೂಡ ಕೊಡ್ತಾ ಇಲ್ಲ. ವೆರಿ ಬ್ಯಾಡ್. ಇವಾಗಾದ್ರೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಯಾವ ಟೈಪ್ ಆಫ್ ವಿಡಿಯೋಸ್ ನ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತಾನೂ ಕಮೆಂಟ್ ಮಾಡಿ. I'll try my best to do it for you guys. ಮಸ್ತ್ ಸಾಂಗ್ ಪ್ಲೇ ಆಗ್ತದೆ ಅಂಡ್ ಒಂದು ಒಳ್ಳೆ ವ್ಯೂನ ತೋರಿಸ್ತೀನಿ. ಯಾಕಂದ್ರೆ ವಿ ಆರ್ ಅಗೇನ್ ಚೇಸಿಂಗ್ ಫಾರ್ ದ ಸ್ಟ್ರೀಮ್. ಫೈನಲಿ ನಮ್ ಸ್ಟ್ರೀಮ್ ಬಂತು. 360 ಡಿಗ್ರಿ ಕವರೇಜ್ ಕೊಡಕ್ ಟ್ರೈ ಮಾಡ್ತೀನಿ. ಬಟ್ ಮೇಲ್ಗಡೆ ಬೆಟ್ಟ ನೋಡಿ, ವಾವ್ ಮಸ್ತ್ ಅಲ್ಲ. So finally we have reached Kalasa Hanging Bridge. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗಿದೆ. ಯಾಕೆ ಗೊತ್ತಾ ಹೇಳ್ತೀನಿ. ನನಗೆ ಯಾಕೆ ಖುಷಿ ಆಗಿದೆ ಅಂದ್ರೆ ಇದಕ್ಕೇನೆ, zero crowd. Let's shoot some nice photos and views. ಶಿವಲಿಂಗ ಕೂಡ ಇದೆ. I'll zoom it. Yes. ಟುವರ್ಡ್ಸ್ ಕಂಪ್ಲೀಟ್ಲಿ ಎಂಡ್ಗೆ ಬಂದಿದ್ದೀವಿ. ಏನಿದೆ ಅಂತ ನೋಡೋಣ. ಜಾಕ್ ಫ್ರೂಟ್. ಫ್ರೆಂಡ್ಸ್, ಐ ಗೆಸ್ ಇದು ಏಲಕ್ಕಿ ಅಂತ, ಬಟ್ ಏನು ಅಂತ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಪ್ರಾಬಬ್ಲಿ ಏಲಕ್ಕಿನ ಇರ್ಬೋದು. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ಲುಕ್ ಆಟ್ ದಿಸ್ ತೋಟ ನೋಡಿ. ಅಡಿಕೆ ಮರ ಇದೆ, ಪೆಪ್ಪರ್ ಇದೆ, ಆ್ಯಂಡ್ ಇಟ್ಸ್ ಅ ಕಾಫಿ ಪ್ಲಾಂಟೇಶನ್. ವಿಳೆದೆಳೆ ಇದೆ. ಸೊ ಇಟ್ಸ್ ಪ್ರಾಬಬ್ಲಿ ಮೋರ್ ಆಫ್ ಸ್ಪೈಸಸ್. ಭಕ್ಷಣೆ ಕೂಡ ಕೊಟ್ಟಿದ್ದಾರೆ. ಖಾಸಗಿ ಜಾಗ ಆಗಿರುವುದರಿಂದ ತೋಟದ ಒಳಗಡೆ ಪ್ರವೇಶವನ್ನು ನಿಷೇಧಿಸಲಾಗಿದೆ. ಓಡಾಡಲು ಬಿಟ್ಟಿರುವ ದಾರಿಯಲ್ಲಿಯೇ ತಿರುಗಾಡಬೇಕು. ಹಾಗೂ ಪ್ಲಾಸ್ಟಿಕ್ ಮತ್ತು ಮದ್ಯಪಾನೀಯ ಬಾಟಲಿ, ಇತರೆ ವಸ್ತುಗಳನ್ನು ತೋಟದ ಒಳಗಡೆ ಹಾಕಬಾರದು. ವೆಲ್ ಸೆಟ್.
ಇದು ಕೆಳಗಿಂದ ವ್ಯೂ. ಸ್ಟೆಪ್ಸ್ ಇದೆ, ಆರಾಮಾಗಿ ಕೆಳಗಡೆ ಇಳ್ಕೊಂಡು ಬರ್ಬೋದು. ಬಟ್ ಯಾರು ನೀರ್ ಹತ್ರ ಹೋಗಬೇಡಿ. ಸೊ ಲುಕ್ ಆಟ್ ದಟ್ ಬ್ರಿಡ್ಜ್, ದ ಮೌಂಟೇನ್ ಬಿಹೈಂಡ್ ಇಟ್. ಆ್ಯಂಡ್ ನಾನು ಮೇಲಿಂದ ಶಿವಲಿಂಗ ತೋರಿಸಿದ್ನಲ್ಲ ಅದಿದೆ. ಬ್ರಿಡ್ಜಿಂದ ಆ ಕಡೆ ಬಂದರೆ ಹಿಯರ್ ಆರ್ ದ ಸ್ಟೆಪ್ಸ್. ಯಾರೋ ಹೋಗ್ತಾ ಇದ್ದಾರೆ. ಸಲಗ, ಇದು ಒಂಟಿ ಸಲಗ. That's it. Kalsa Hanging Bridge. So from Kalsa Hanging Bridge, we are heading towards Samse, which is almost 8.8 kilometers and which takes 7-10 minutes. ಹಂಸಲ್ಲಿ ನಾವು ದೇವಸ್ಥಾನದ ಒಳಗಡೆ ಹೋಗೋಕ್ಕಾಗಲಿಲ್ಲ ಬಿಕಾಸ್ ಇಟ್ ವಾಸ್ ರೈನಿಂಗ್ ಹೆವಿ ಬ್ಯಾಡ್ಲಿ. ಸೊ ಅಲ್ಲಿಂದ ನಾವು ಹೊರಟಿದ್ದು ಕ್ಯಾತಾನ್ಮಕ್ಕಿ ಹಿಲ್ಗೆ. ಆನ್ ದ ವೇ ಹೋಗ್ತಾ ಇದೊಂದು ಡಿಫ್ರೆಂಟ್ ಟೈಪ್ ಆಫ್ ಗಿಡ ಕಾಣಿಸ್ತು. ಗ್ರೀನ್ ಲೀವ್ಸ್ ಮಧ್ಯ ವೈಟ್ ಲೀವ್ಸ್ ಇದೆ. ಸಮಥಿಂಗ್ ಫೆಲ್ಟ್ ವೆರಿ ಅಟ್ರಾಕ್ಟಿಂಗ್ ಆ್ಯಂಡ್ ಯಾ, ಇಟ್ಸ್ ಅ ನೇಚರ್ಸ್ ಬ್ಯೂಟಿ. ಪ್ರಾಬಬ್ಲಿ ಇವತ್ತು ನಮಗೆ ವ್ಯೂ ಕಾಣಿಸ್ಬೋದು ಬಿಕಾಸ್ ದ ಸ್ಕೈ ಇಸ್ ಕ್ಲಿಯರ್. ಸೊ ಲೆಟ್ಸ್ ಗೋ. ಪಾರ್ಕಿಂಗ್ ಪಾಯಿಂಟ್, ಇಲ್ಲಿಂದ ಜೀಪ್ ಸಫಾರಿನ ತಗೋಬೇಕು ಬಿಕಾಸ್ ಕಾರ್ಸ್ ಅಲೋ ಇಲ್ಲ. ಬಟ್ ಯಾ, ಯು ಕ್ಯಾನ್ ಕಮ್ ಬೈ ಟ್ರೆಕ್. ದಿಸ್ ಹಿಲ್ ಸ್ಟೇಷನ್ ಕ್ಲೋಸಸ್ at 6 p.m. So make sure that if you are coming by trek, you start it early. If not, you have to take the jeep safari. ನಾವು ರೀಚ್ ಆಗಿದ್ದು ಸಂಜೆ 5:15. ಸೊ ಅನ್ಫಾರ್ಚುನೇಟ್ ಆಗಿ ನಾವು ಟ್ರೆಕ್ ಮಾಡೋಕ್ಕಾಗಲಿಲ್ಲ, ಜೀಪ್ ಸಫಾರಿಲೇ ಹೋಗಬೇಕಾಯಿತು. ಸೊ ಜೀಪ್ ಸಫಾರಿ ಕಾಸ್ಟ್ ಬಂದು 1500 ಪರ್ ಜೀಪ್. ಕಾರ್ ಪಾರ್ಕಿಂಗ್ ಪಾಯಿಂಟಿಂದ ವ್ಯೂ ಪಾಯಿಂಟ್ ಬಂದು 3.5 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದೆ. ನೀವು ಟ್ರೆಕ್ ಮಾಡ್ತಾ ಇದ್ದೀರಾ ಅಂದರೆ ದೆರ್ ಇಸ್ ಅ ಶಾರ್ಟ್ ಕಟ್ ವಿಚ್ ವಿಲ್ ಆಲ್ಮೋಸ್ಟ್ ಟೇಕ್ 3 ಕಿಲೋಮೀಟರ್ಸ್. ಸೊ ಚೆಕ್ ಪೋಸ್ಟ್ ತನಕ ಬೈಕ್ಸ್ ಎಲ್ಲ ಅಲೋ ಇರುತ್ತೆ. ಸೊ ಬೈಕಲ್ಲಿ ಪಾರ್ಕ್ ಮಾಡಿ ಎಗೇನ್ ನೀವು ಟ್ರೆಕ್ ಮಾಡ್ಲಿಕ್ಕೆ ಶುರು ಮಾಡಬೇಕು. ಸೊ ಚೆಕ್ ಪೋಸ್ಟ್ ಹತ್ರ ನಿಮಗೆ ಸಂಜೆ 6 ಗಂಟೆ ಮೇಲೆ ಎಂಟ್ರಿ ಇರಲ್ಲ. ಸೊ 6 o'clock ಒಳಗಡೆ ನೀವು ಚೆಕ್ ಪೋಸ್ಟಲ್ಲಿ ಎಂಟ್ರಿ ಆಗಬೇಕು. ಸೊ ಚೆಕ್ ಪೋಸ್ಟಲ್ಲಿ ಆಫೀಸರ್ ಬಂದು ನಂಬರ್ ಆಫ್ ಪರ್ಸನ್ಸ್ ಕೌಂಟ್ನ ತೊಗೊತಾರೆ. ಅಂದರೆ ಕಾರಲ್ಲಿ ಎಷ್ಟು ಜನ ಇದ್ದೀರಾ ಅಂತ. ಅದಾದಮೇಲೆ ನಿಮಗೆ ಒಳಗಡೆ ಅಲೋ ಮಾಡ್ತಾರೆ. ಜೀಪಲ್ಲಿ ಇಲ್ಲಿವರೆಗೂ ಕರ್ಕೊಂಬರ್ತಾರೆ. ಸೊ ಜೀಪ್ನ ಇಲ್ಲಿ ಪಾರ್ಕ್ ಮಾಡಿ ಇಲ್ಲಿಂದ ಮತ್ತೆ ನಾವು ಬೆಟ್ಟ ಹತ್ತಕ್ಕೆ ಶುರು ಮಾಡಬೇಕು. Yes, so let's start. ಇನ್ನೂ ವ್ಯೂ ಪಾಯಿಂಟಿಗೆ ರೀಚೇ ಆಗಿಲ್ಲ. ಬಟ್ ನೋಡ್ತಿದ್ದೀರಲ್ಲ, ಹೋಗ್ತಿರೋ ದಾರಿನೇ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಲೆಟ್ಸ್ ಕಂಟಿನ್ಯೂ. Guys, finally we have reached. Have a look at the view. Swargari.
God's creation is amazing. ಗೈಸ್ ಅಲ್ಲಿ ಜೀಪ್ ಕಾಣಿಸ್ತಿದೆಯಲ್ಲ, ಸೊ ಅಲ್ಲಿಂದ ಹಿಡ್ಕೊಂಡು ಬಂದಿದ್ದೀವಿ. ಅಲ್ಲಲ್ಲಿ ಪ್ಲಾಸ್ಟಿಕ್ ಬಾಟಲ್ಸ್ ಕಾಣಿಸ್ತಾ ಇದೆ. ಪ್ಲೀಸ್ ಡೋಂಟ್ ಲಿಟರ್, ಬಿಕಾಸ್ ನಮ್ಮ ನೇಚರ್ನ ನಾವೇ ಕಾಪಾಡ್ಕೋಬೇಕು. ಈ ಪೀಕ್ ಪಾಯಿಂಟಲ್ಲಿ ನೀವು ಎಲ್ಲಿ ನಿಂತ್ಕೊಂಡ್ರೂ ಬರೀ ಬೆಟ್ಟನೇ ಕಾಣಿಸುತ್ತೆ. ಪ್ರಕೃತಿ ಮಡಿಲಲ್ಲಿ ಕಳೆದ ಒಂದೊಂದು ಕ್ಷಣವೂ ಅಮೂಲ್ಯವಾದದ್ದು ಅಂತ ಏನು ಹೇಳ್ತಾರೋ ಅದು ಸೀರಿಯಸ್ಲಿ ನಿಜ ಫ್ರೆಂಡ್ಸ್. ಈ ಗ್ರೀನರಿ, ಈ ಕ್ಲೈಮೇಟ್, ಈ ವೆದರ್, ಫಾಗಲ್ಲಿ ಕವರ್ ಆಗಿರೋ ಮೌಂಟನ್ ಮನ್ಸಿಗೆ ತುಂಬ ಖುಷಿ ಕೊಡುತ್ತೆ, ನೆಮ್ಮದಿ ಕೊಡುತ್ತೆ. ನಮ್ಮ ಬ್ಯುಸಿ ಲೈಫ್ ಶೆಡ್ಯೂಲಿಂದ ಒಂದು ಸ್ಮಾಲ್ ಬ್ರೇಕ್ ತೊಗೊಂಡು ಈ ಥರ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ತಾ ನಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರೆ ಇದಕ್ಕಿಂತ ಹೆಚ್ಚು ಬೇರೆ ಲೈಫಲ್ಲಿ ಇನ್ನೇನು ಬೇಕು ಹೇಳಿ ಫ್ರೆಂಡ್ಸ್. ನಾವು ಕಳೆದ ಒಂದೊಂದು ಕ್ಷಣವೂ ನಮಗಿಲ್ಲಿ ಮೆಮೊರೀಸ್ನ ಕ್ರಿಯೇಟ್ ಮಾಡಿಕೊಟ್ಟಿದೆ. ಸೊ ನಾವ್ ಇಟ್ಸ್ ಟೈಮ್ ಟು ಲೀವ್. ಸ್ಯಾಮ್ಸಂಗ್ S24 ಕ್ಯಾಮ್ರಾನ ಟೆಸ್ಟ್ ಮಾಡ್ತಾ ಇದ್ದೀವಿ. ಎಲ್ಲೋ ದೂರದಲ್ಲಿ ಕಾಣಿಸ್ತಿದ್ದ ಥಾರ್ ಜೀಪ್ನ ಝೂಮ್ ಮಾಡಿ ಒಂದು ಶಾಟ್ನ ತಗೊಳ್ಳೋ ಪ್ರಯತ್ನ ಮಾಡಿದ್ದೀವಿ. ಕ್ಯಾಮ್ರಾ ಕ್ವಾಲಿಟಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೆಕೆಂಡ್ ಡೇ ಆಫ್ ಚಿಕ್ಕಮಗಳೂರು ಸೀರೀಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಸ್ಪೆಷಲ್ ಡೇ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸೊ ಇವತ್ತಿನ ದಿನ ನಂಗೆ ಯಾಕೆ ಸ್ಪೆಷಲ್ ಆ್ಯಂಡ್ ಮೆಮೊರೇಬಲ್ ಅಂತ ಲಾಸ್ಟಲ್ಲಿ ಒಂದು ವಿಡಿಯೋ ಕ್ಲಿಪ್ನ ಹಾಕಿದ್ದೀನಿ. ಸೊ ಮಿಸ್ ಮಾಡ್ದಿರಾ ವಾಚ್ ಮಾಡಿ. ಲಾಸ್ಟಲ್ಲಿ ಫ್ಯೂ ಬ್ಯೂಟಿಫುಲ್ ಫೋಟೋಸ್ನ ಹಾಕಿದ್ದೀನಿ. ಸೊ ಮಿಸ್ ಮಾಡ್ದಿರಾ ಅದನ್ನು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Take care. Bye-bye. So it's one of my best birthdays because I don't celebrate birthday. To be honest, birthday dina just it's usually a normal day. Birthday wishes ಬರುತ್ತೆ, ಥ್ಯಾಂಕ್ಸ್ ಹೇಳ್ತಿದ್ದೆ ಅಷ್ಟೇ. ಆದರೆ ಇವತ್ತು ಹೊಸ ಬಟ್ಟೆ, ದೇವಸ್ಥಾನ, 3 ದೇವ್ರ ದರ್ಶನ ಆಯಿತು. ಆ್ಯಂಡ್ ಸಚ್ ಅ ಬ್ಯೂಟಿಫುಲ್ ಪ್ಲೇಸಸ್ ಗೈಸ್, ಸೀರಿಯಸ್ಲಿ ಕಂಪ್ಲೀಟ್ ಪೀಸ್. ಸೊ ಯಾ, I had my best birthday. Because thanks to my partner in crime for making this birthday most memorable and beautiful. See you in the next video guys. Bye bye. Tata. Take care.